ಪೂಜಾರಿ ಅವರ ಹಚ್ಚಾಳ ಗ್ರಾಮದ ಪೂಜ್ಯರು ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪರಮಾನಂದ ಪೂಜ್ಯರು ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮನಗೋಳಿಯಿಂದ ಪರಮಾನಂದ ಪೂಜ್ಯರು ಕೂಡ ಆಗಮಿಸಿದ್ದಾರೆ. ನೀವಂದ್ರೆ ಎದ್ದು ನಿಂತಿರಿ ಅಂದ್ರೆ ಗೊತ್ತಾಗತ್ತೆ ನಾ ಹೆಸರು ಹೇಳಿದ್ರ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಯ ಪೂಜಾರಿ ಇವನಿಗೆ ಪೂಜ್ಯರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಭಿನವ ಸಿದ್ಧಾನಂದ ಪರಮ ಪೂಜ್ಯರು ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರೂ ಶಿವಕುಮಾರ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರ ಪರವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಕೆ ಎಸ್ ಈಶ್ವರಪ್ಪ ಸಾಹೇಬರ ಪರವಾಗಿ ತುಂಬುರದ ಸ್ವಾಗತವನ್ನು ಬಯಸಿ ಆ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿದ್ದಾರೆ. ಕ್ರಾಂತಿವೀರ ಬ್ರಿಗೇಡಿನ ಪ್ರಧಾನ ಕಾರ್ಯದರ್ಶಿ ಅಂತ ಅಂಬರೀಶ್ ಅವರು ಮಹಾರಾಜ ಸ್ವಾಮಿ ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ ಈಗ ಮುಂದಿಂದು ಸ್ವಾಮೀಜಿ ಸರ್ ಮಾಡಬೇಕಂತ ಹೇಳಿ ಮಡಕೇಶ್ವರ ಸ್ವಾಮೀಜಿಗಳು, ಮಕಣಾಪುರ ಸ್ವಾಮೀಜಿಗಳು ಈ ಏನು ಕ್ರಾಂತಿವೀರ ಬ್ರಿಗೇಡ್ ಆಗಿದೆ ಇದರ ಮಾರ್ಗದರ್ಶಕ ಮಂಡಳಿಯ ಅಧ್ಯಕ್ಷರು. ಬ್ರಿಗೇಡನ್ನ ಇವತ್ತು ಸಂಜೆ ಘೋಷಣೆ ಮಾಡಿದ್ದಾರೆ, ಆದರೆ ಮಾರ್ಗದರ್ಶಕ ಮಂಡಳಿ ಇದೆ. ಆ ಮಾರ್ಗದರ್ಶಕ ಮಂಡಳಿಯ ಅಧ್ಯಕ್ಷರು ಮಡಕೇಶ್ವರ ಸ್ವಾಮೀಜಿ, ಮಕಣಾಪುರ ಸ್ವಾಮೀಜಿಗಳು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜಗದಾದಿ ಜಗದ್ಗುರು ಸೋಮಲಿಂಗೇಶ್ವರರ ಮನಮದಿಂದಲದಲ್ಲಿ ಧ್ಯಾನಿಸಿಕೊಂಡು ರೇವಣ ಸಿದ್ಧರನ್ನ, ಅಮೋಘ ಸಿದ್ಧರನ್ನ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶರಣೆಂದು, ರಾಜಖಂಡ ಅಪರೂಪದ ಮಾಜಿ ಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರಿಗೂ ಕೂಡ ಶರಣಾರ್ಥಿ ಅಂತ ಹೇಳಿ, ಎಲ್ಲ ಅಭಿಮಾನ ಬಳಗಕ್ಕೂ ಶರಣಾರ್ಥಿ ಅಂತ ಹೇಳಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಶರಣಗಳನ್ನು ಹೇಳುತ್ತಾ, ಇವತ್ತಿನ ವಿಷಯ ಏನು ಅಂತಂದ್ರೆ, ಬಸವನ ನಾಡಿನಲ್ಲಿ ಒಂದು ಕಾರ್ಯಕ್ರಮ 12ನೇ ಶತಮಾನದಲ್ಲಿ ಬಸವಣ್ಣವರು ಕ್ರಾಂತಿಯನ್ನು ಮಾಡಿದರು ಸಮಾನತೆಗೋಸ್ಕರವಾಗಿ. ಅದೇ ಥರನಾಗಿ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಠಾಧೀಶರು ಕೂಡಿಕೊಂಡು ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಇಟ್ಟುಕೊಂಡಾಗಿದ್ದ. ಏನು ಸೇವೆ ಮಠಾಧೀಶರದು ಅಂತಂದ್ರೆ, ಸಮಾಜದಲ್ಲಿ ಹಿಂದುಳಿದ ದಲಿತರ ಎಲ್ಲ ಮಕ್ಕಳನ್ನು, ಬಹುಶಃ ಒಡೆಯರಾಗಿರ್ಬೋದು, ಪೂಜಾರಿಗಳಾಗಿರ್ಬೋದು, ಏನು ದೇವಸ್ಥಾನದ ಅರ್ಚಕರಂತ ಏನದಾರಲ್ಲ, ಎಲ್ಲ ಅರ್ಚಕರ ಮಕ್ಕಳಿಗೆ ಪೂಜಾ ವಿಧಿವಿಧಾನಗಳನ್ನು ಹೇಳುವಂಥ ಒಂದು ಪಾಠಶಾಲೆ ತರಬೇತಿ ಕೊಡಬೇಕು ಅಂತ ಹೇಳಿ ಮಠಾಧೀಶರದ ಒಂದು ಅಭಿಪ್ರಾಯ. ಆಮೇಲೆ ಎಲ್ಲಿ ಸಮಾಜಕ್ಕೆ ತೊಂದರೆ, ಧರ್ಮಕ್ಕೆ ಎಲ್ಲಿ ತೊಂದರೆ ಆಗ್ತದೆ ಅಲ್ಲಿ ಮಠಾಧೀಶರು ಹೋಗಿ ಮಾಡುವಂಥ ಒಂದು ಸೇವೆ. ಅದು ಉದಾಹರಣೆ ಅಂತಂದ್ರೆ, ಪ್ರಥಮವಲ್ಲೇ ನಾವು ಕೂಡುವುದರಾಗ ಮಾಡ್ತಿರೋ ಇಲ್ಲ ಅಂತೇಳಿ ಸತು ಪರೀಕ್ಷೆ ನಮ್ಮದು ನೋಡಿದ ದೇವರ ವಕ್ ಬೋರ್ಡ್ ಅಂತೇನು ನಮ್ಮ ಒಂದು ಆಸ್ತಿ ಒಳಗೆ ಬಂತು. ನಾವು ಇನ್ನೂ ಕೂಡಿ ಒಂದೇ ಮೀಟಿಂಗ್ ಆಗಿತ್ತು, 2ನೇ ಮೀಟಿಂಗಿಗೆ ಅದು ಬಂದುಬಿಡ್ತು. ಬಂದಾಗ ನಮ್ಮ ಸಾಹೇಬರು ಏನಂದ್ರು, ನೀವು ಮಠಾಧೀಶರೆಲ್ಲ ಕೂಡಿರಿ, ನಮ್ಮ ಸಮಾಜ ನಿಮ್ಮನ್ನು ದೇವ್ರಿಗೆ ಕಾಣದಂಗೆ ಕಾಣ್ತಾರೆ. ದೇವರದು, ಆಮೇಲೆ ಮಠದ್ದು, ರೈತರದು ಎಷ್ಟೋ ಜಮೀನುಗಳೆಲ್ಲ ವಕ್ ಬೋರ್ಡ್ಗೆ ಹೋಗಿದಾವ. ಅದನ್ನು ಹೋರಾಟ ಮುಖಾಂತರ ನೀವು ಉಳಿಸ್ಕೊಡ್ಬೇಕು ಅಂತಂದಾಗ 25 ಜನ ನಾವು ಮಠಾಧೀಶರು ಸಾಹೇಬರ ಬೆನ್ನ ಹತ್ಕೊಂಡು ಗುಲ್ಬರ್ಗಕ್ಕೆ ಹೋಗಿ, ಆ ಗುಲ್ಬರ್ಗ ತಾಲೂಕ, ಆಳಂದ ತಾಲೂಕ ಸವಳೇಶ್ವರ ಬೀರಲಿಂಗೇಶ್ವರ ದೇವಸ್ಥಾನ ವಕ್ ಬೋರ್ಡಕ್ಕೆ ಹೋಗಿತ್ತದು. ಅಲ್ಲಿ ಟ್ರಸ್ಟಿನವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಕೋರ್ಟಿಗೆ ಹೋಗಿ ಅದನ್ನ ಗೆಲ್ಕೊಂಡು ಬಂದಿದ್ರು. ಆದ್ರ ಉತಾರಿ ಒಳಗೆ ಅದು ವಕ್ ಬೋರ್ಡ್ ಅಂತಿತ್ತು. ಸಾಹೇಬರು ನಾವೆಲ್ಲ ಕೂಡಿ ಹೋಗಿ ಡಿ ಸಿ ಅವರಿಗೆ ಭೇಟಿ ಆದಾಗ, ಆಯ್ತು ಸರ್ ಮಾಡ್ತೇವೆ ಅಂತಂದ್ರು. ಆಯ್ತು ರೀ ಗುರುಗಳ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಅವ್ರಿಗೆ ಒಂದು ಗಡುವು ಕೊಟ್ಟೇವೆ ನಾವು. 18ನೇ ತಾರೀಕ ಕನಕದಾಸ ಜಯಂತಿ ಅದ. ಆ ಜಯಂತಿ ಒಳಗಡೆ ಆಗಲಿಲ್ಲ ಅಂತಂದ್ರೆ 20ನೇ ತಾರೀಕು ಬಂದು ನಾವು ನಿಮ್ಮ ಡಿ ಸಿ ಆಫೀಸ್ ಮುಂದೆ ಧರಣಿ ಮಾಡ್ತೇವೆ ಅಂತ ಹೇಳಿದಾಗ
ಆಯ್ತು ಸ್ವಾಮೀಜಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಅವ್ರಿಗೆ ಹೇಳಿ ನಾವು ದೇವಸ್ಥಾನ ಎಲ್ಲಿ ಸವಳೇಶ್ವರ ಗ್ರಾಮಕ್ಕೆ, ಗುಲ್ಬರ್ಗಾದಿಂದ ಆಳಂದ ತಾಲೂಕು ಸವಳೇಶ್ವರ ಗ್ರಾಮಕ್ಕೆ ಬರುವುದರಾಗ ಎಲ್ಲರ ವಾಟ್ಸಪ್ದಲ್ಲಿ ಆ ಒಕ್ಕಗಳು ತೆಗೆದು ಹಾಕಿ ಕ್ಲಿಯರ್ ಉತ್ತಾರಿ ಕಳಿಸಿದ್ರು DC ಅವರು 20 ನಿಮಿಷದಲ್ಲಿ. ಅಂತ ಕೆಲಸ ನಮ್ಮ ಒಂದು ಕ್ರಾಂತಿವೀರ ಬ್ರಿಗೇಡ ಮಾಡ್ತಾ ಇದೆ ಕೆಲಸ. ಆ ಮುಂದಿನ ದಿನಮಾನದಲ್ಲಿ ಯಾವ್ಯಾವ ತೊಂದರೆಗಳನ್ನು ಬರ್ತಾವ ಆ ತೊಂದರೆಗಳನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳಿ ನಾನು ಈ ಕ್ರಾಂತಿವೀರ ಬ್ರಿಗೇಡಿನ ಅಧ್ಯಕ್ಷನಾಗಿ ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಎಲ್ಲ ಪರಮ ಪೂಜ್ಯರು ಇಲ್ಲಿ ಬಂದು ಸಹಕರಿಸಿದಾರ. ಬಹುಶಃ ಮುಂದಿನ ದಿನಮಾನದೊಳಗ ಫೆಬ್ರವರಿ 4ನೇ ತಾರೀಕು ಇಲ್ಲಿ ನಡೆಯುವ ಕಾರ್ಯಕ್ರಮ ಅತಿ ಅದ್ಭುತಪೂರ್ವ. ಎಂತ ಕಾರ್ಯಕ್ರಮ ಅದು ಅಂತ ಕೇಳಿದ್ರೆ 1008 ಜನ ಮಹಾತ್ಮರ ಪಾದ ಪೂಜೆ ಆಗ್ಬೇಕು. ಇಲ್ಲಿ ಲಕ್ಷಗಟ್ಟಲೆ ಜನ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ ಕೇಳಿದ್ರ, ಮಠಾಧೀಶರ ಬೆನ್ನಿಗೆ ಯಾರು ಬಂದು ನಿಲ್ತಾರ ಅವರ ಸೇವೆಯನ್ನ ಮಾಡ್ಲಿಕ್ಕೆ ಮಠಾಧೀಶರು ಯಾವತ್ತೂ ಹಿಂದೆ ಸರಿಯುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಮಠಾಧೀಶರ ಸೇವೆ ಮಾಡ್ಲಿಕ್ಕೆ ನೀವು ಎಲ್ಲರೂ ಮುಂದೆ ಬರ್ಬೇಕು. ನಿಮಗೆ ಅನ್ಯಾಯ ಆಯ್ತು ಅಂತಂದ್ರೆ ಮಠಾಧೀಶರು ಬಂದೇ ಬರ್ತಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಭಕ್ತಾದಿಗಳದಿರಿ, ನೀವೆಲ್ಲರೂ ಕಾರ್ಯಕರ್ತರದಿರಿ, ನೀವು ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಜಾತ್ಯಾತೀತವಾಗಿರಬೇಕು, ಅದು ಪಕ್ಷಾತೀತವಾಗಿರಬೇಕು. ಹಂಗೆ ಇಟ್ಕೊಂಡೇ ನಾವು ಒಂದು ಬ್ರಿಗೇಡ್ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಈ ನಮ್ಮ ಬ್ರಿಗೇಡಿನ ಒಂದು ಏನು ಮಠಾಧೀಶರ ಅದೇವಿಲ್ಲ, ಇದರಲ್ಲಿ ಎಲ್ಲ ಸಮಾಜದ ಮಹಾತ್ಮರು ಕೂಡ ಈ ಒಂದು ಕಮಿಟಿ ಒಳಗೆ ಅದಾರ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಮುಂದಿನ ದಿನಮಾನ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋಣ ನಾವು ನೀವೆಲ್ಲರೂ ಕೂಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ತಗೋತಾ ಇದ್ದೇನೆ. ಸರ್ವರಿಗೂ ಶರಣ. ಬಹುಶಃ ಅದು ಯಾವ ಸ್ಥಾನ ಅಂತ ಅನ್ನುವಂಥದ್ದು ಒಂದು ಸ್ವಲ್ಪ ಇನ್ನೂ ನಾವು ಅದನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ. ಈ ಬಸವನ ಬಾಗೇವಾಡಿಯ ಒಂದು ತಾಲೂಕದಲ್ಲಿ ಒಂದು 20 ಕಿಲೋಮೀಟರ್ ಸರ್ವಂಡ, 4 ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಕಾರ್ಯಕ್ರಮ ಮುಂಚಿತವಾಗಿ ಅಂತಂದ್ರೆ ಒಂದು 15 ದಿನ ಮುಂಚಿತವಾಗಿ ನಾವು ಮಠಾಧೀಶರು ಒಂದು 10 ಜನ ಮಠಾಧೀಶರು ಇಲ್ಲಿ ಸ್ಥಾನಿಕವಾಗಿ ಅದೇನಂತಾರಲ್ಲ ಪ್ರವಾಸ ಕೈಕೊಳ್ತೇವೆ. ನಾವು ಪ್ರವಾಸ ಕೈಕೊಂಡು ಎಷ್ಟು ಹಳ್ಳಿಗಳು ಬರ್ತಾವ ಹಳ್ಳಿಗೆಲ್ಲ ವಿಸಿಟ್ ಕೊಡ್ತೇವೆ. ನಾವಿಂಥ ಧರ್ಮದ ಕಾರ್ಯ ಮಾಡ್ಲಿಕ್ಕತ್ತಿದ್ದೆವು, ಆ ಕಾರ್ಯಕ್ಕೆ ನೀವು ಬರಬೇಕು ಅಂತ ಹೇಳಿ ಆ ಭಕ್ತಾದಿಗಳನ್ನ ಸೆಳ್ಕೊಂಡಲ್ಲಿ ತರ್ತೇವೆ. ಒಂದು ಊರಿಗೆ 100 ಜನ ಬರ್ತಾರೋ 200 ಜನ ಬರ್ತಾರೋ 10 ಜನನೂ ಬರ್ತಾರೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು. ನಾವು ಸಂದೇಶ ಮುಗಿಸು ನಮ್ಮದು, ಸಂದೇಶ ಮುಗಿಸು ನಮ್ಮ ಕೆಲಸ, ಬರುವುದು ಬಿಡೋದು ಅವ್ರ ಕೆಲಸ. ಯಾಕಂತಂದ್ರೆ ನಮ್ಮ ಜೊತೆಗೆ ಎಷ್ಟು ಜನ ನೀವು ಇರ್ತೀರಿ ಅಷ್ಟು ನಮಗೆ ಶಕ್ತಿ ಬರ್ತದೆ, ಅಷ್ಟು ಶಕ್ತಿ ಬರ್ತದೆ. ಅದಕ್ಕೆ ಭಕ್ತಾದಿಗಳು ಇವರಿಗೆ ಹೇಳ್ಬೇಕು ಅವರಿಗೆ ಹೇಳ್ಬೇಕಂತ ಏನಿಲ್ಲ, ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಕ್ರಾಂತಿವೀರ ಘೋಷಣೆ ಆಗಿದೆ, ಇದು ಘೋಷಣೆ ಆಗಿದೆ. 1008 ಮಹಾತ್ಮರ ಪಾದ ಪೂಜೆಗಳೊಂದಿಗೆ ಧರ್ಮದ ಕಾರ್ಯ ಆಗಬೇಕು. ಎಂತೆಂಥ ಕಾರ್ಯಗಳಾಗಬೇಕು ಅಂತ ಕೇಳಿದ್ರ, ಹಿಂದೂ ಧರ್ಮಕ್ಕೆ ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ಈ ಮಠಾಧೀಶರು ಇರ್ತಾರ, ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತದ ಅಲ್ಲಿ ಮಠಾಧೀಶರು ಇರ್ತಾರ. ನಾವು ರಾಜಕೀಯ ಮಾಡ್ಲಕ್ಕೆ ಹೋಗುದಿಲ್ಲ, ಧರ್ಮ ರಕ್ಷಣೆಗಾಗಿ ಇರ್ತೀವಿ. ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬರ್ತಾರ ಅವ್ರ ಬೆನ್ನಿಗೆ ನಾವು ನಿಂದಿರ್ತೀವಿ. ಇವತ್ತ ಎಷ್ಟೋ ಮಂದಿ ರಾಜಕಾರಣಿಗಳದಾರ, ಉದಾಹರಣೆ ತಪ್ಪಬೇಡ್ರಿ, ಎಷ್ಟೋ ಮಂದಿ ರಾಜಕಾರಣಿಗಳದಾರ, ಅವರಿಗೆಲ್ಲ ನಾವು ವಿಚಾರ ಮಾಡ್ದೇವಿ. ನಮ್ಮ ಮಠಾಧೀಶರ ಜೊತೆಗೆ ನೀವು ಬರ್ರಿ, ನಮಗೊಂದು ಶಕ್ತಿ ತುಂಬ್ರಿ, ನಮ್ಮ ಕೈಲಿ ಒಂದು ಸೇವೆ ಮಾಡಿಸ್ರಿ ಅಂತಂದಾಗ ಯಾರು ಮುಂದೆ ಬರಲಿಲ್ಲ. ಅದು ಏನಾದ್ರೂ ಬಂದ್ರೆ ಈಶ್ವರಪ್ಪ ಸಾಹೇಬರು ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಿಮಗೆ ಏನು ತೊಂದರೆ ಕೊರತೆಗಳನ್ನು ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ದೇಶ ಸೇವೆ ಈಸಿ ಸೇವೆ ಅನ್ಕೊಂಡು ಅವ್ರು ಬೆನ್ನು ಹತ್ತಿದ್ದಾರೆ. ಅವ್ರ ಜೊತೆಗೆ ಕರ್ಕೊಂಡು ಇನ್ನೂ ಅಂತ ಎಷ್ಟೋ ಜನ ಬರೆದ್ರು ಅವ್ರಿಗೆ ಬೇಡ ಅಂತ ನಾವು ಹೇಳೋದಿಲ್ಲ, ಕರ್ಕೊಂಡು ಸೇವೆ ಮಾಡುವಂತ ಮನೋಭಾವ ನಮ್ಮದು.
ಕ್ರಾಂತಿವೀರ ಬ್ರಿಗೇಡ್ ಅನ್ನೋದನ್ನ ಎಲ್ಲ ಸಾಧು ಸಂತರು ಸೇರಿ ಈ ಹೆಸರನ್ನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇದರ ಉದ್ಘಾಟನೆನ ಬಸವೇಶ್ವರರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲೇ ಉದ್ಘಾಟನೆ ಆಗಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಫೆಬ್ರವರಿ 4ಕ್ಕೆ ಎಲ್ಲ ಸ್ವಾಮಿಗಳು ತೀರ್ಮಾನ ತಗೊಂಡಿದ್ದಾರೆ. ಈಗ ಇದಕ್ಕಾಗಲೇ ಮಾರ್ಗದರ್ಶಕ ಮಂಡಳಿ, ಗುರುಗಳ ಮಾರ್ಗದರ್ಶಕ ಮಂಡಳಿ ಈಗಾಗಲೇ ತೀರ್ಮಾನ ಆಗಿದೆ. ಮಕ್ಕಳೇಶ್ವರ ಸ್ವಾಮಿಗಳು, ಮಕ್ಕಳಾಪುರ ಸ್ವಾಮಿಗಳು ಇದರ ಅಧ್ಯಕ್ಷರು, ಅಮರೇಶ್ವರ ಸ್ವಾಮೀಜಿಗಳು ಪ್ರಧಾನ ಕಾರ್ಯದರ್ಶಿ, ಮಾಧಲಿಂಗ ಸ್ವಾಮೀಜಿಗಳು ಖಜಾಂಚಿಗಳು, ಇನ್ನು ಪದಾಧಿಕಾರಿಗಳು ಪೂರ್ಣ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ನ ಕಮಿಟಿ ಕೂಡ ಆಗೋದಿದೆ. ಅವರ ಮಾರ್ಗದರ್ಶನ ಮಂಡಳಿ ಒಂದು ಕಮಿಟಿ ಆಗೋದಿದೆ. ಆ ಕಮಿಟಿನ ಇಷ್ಟರಲ್ಲೇ ಪೂಜ್ಯ ಜಗದ್ಗುರುಗಳೆಲ್ಲ ಸೇರಿ ಘೋಷಣೆ ಕೂಡ ಮಾಡಲಿದ್ದಾರೆ. ಈ ಮಧ್ಯೆ ಈಗಾಗಲೇ ಅವರು ಹೇಳಿದಂಗೆ ಫೆಬ್ರವರಿ 4ನೇ ತಾರೀಕು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಆಗದೇ ಇರೋಷ್ಟು 1008 ಜಗದ್ಗುರುಗಳ ಪಾದಪೂಜೆಗಳ ಜೊತೆಗೆ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಆಗ್ತಾ ಇದೆ. ಸರ್, ತಾವು ಇವಾಗ ಬಾಗಲಕೋಟೆಯಲ್ಲಿ ಮಾಡಿ ಒಂದು ಯಾವುದೋ ಒಂದು ಬ್ರಿಗೇಡ್ ಮಾಡಾಕ್ತಿದ್ವಿ. ಆ ಬ್ರಿಗೇಡಕ್ಕೆ ಈ ಬ್ರಿಗೇಡ್ ಬೇರೆನಾ? ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಬಹಳ ಹಿಂದಿತ್ತು. ಚೆನ್ನಮ್ಮ ಬ್ರಿಗೇಡ್ ಮಾಡಕ್ಕೆ ಇಲ್ಲ ಸಂಗೊಳ್ಳಿ ರಾಯಣ್ಣ ಚೆನ್ನಾಗಿ ಹೆಸರು ಬಂತು, ಅನೇಕ ಹೆಸರುಗಳು ಬಂದಿದೆ. RCB ಅಂತ ಬಂತು, ಎಲ್ಲ ಹೆಸರು ಬಂತು. ಆದರೆ ಅಂತಿಮವಾಗಿ ಕ್ರಾಂತಿವೀರ ಬ್ರಿಗೇಡ್ ಅಂತೇಳಿ ಈ ಸ್ವಾಮೀಜಿಗಳೆಲ್ಲ ಹೆಸರು ತೀರ್ಮಾನ ಮಾಡಿದ್ದಾರೆ. 2017 ಅದು ಮುಗಿದೋಯ್ತು, ಅದಿಲ್ಲ ಈಗ. ಇಲ್ಲ ಯತ್ನಾಳಗೌಡರು ನಾನು ಸಭೆಯಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವು ಸಲಹೆ ಬಂತು. ಈ ರೀತಿ RCB ಮಾಡುವುದು ಅಂತ ಹೆಸರು ಮಾಡಿ ಆ ಥರ ಎಲ್ಲ ಬಂತು. ಎಲ್ಲ ಸ್ವಾಮಿಗಳು ಸೇರಿಕೊಂಡು ಇದನ್ನ ಕ್ರಾಂತಿವೀರ ಬ್ರಿಗೇಡ್ ಅಂತ ಅಂತಿಮವಾಗಿ ಹೆಸರು ಇಟ್ಟಿದ್ದಾರೆ. ಎಲ್ಲ ಕ್ರಾಂತಿವೀರರು ಬಂದಿದ್ದಾರೆ. ಎಲ್ಲರೂ ಎಲ್ಲರೂ ಕ್ರಾಂತಿ ಮಾಡಿದ ಪುರುಷರು ಎಲ್ಲರೂ. ಏನು ಮಾತು ಕೇಳಬಾರಾಗ್ತದೆ. ಕ್ರಾಂತಿವೀರ ಬ್ರಿಗೇಡ್ ಶಿವರಪ್ಪನವರು ಯಾಕೆ ಮಾಡಾಕತ್ತಾರ? ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡಾರ. ಆ ದೃಷ್ಟಿಯಿಂದ ಇದನ್ನ ಪಡ್ಕೊಳ್ಳಲಿಕ್ಕೆ ಇದನ್ನ ಮಾಡಾಕತ್ತಾರ ಅನ್ನೋಂಥದ್ದು ನಮ್ಮ ರಾಜಕಾರಣ ಇರೋದು ಶಿವಮೊಗ್ಗದಾಗೆ. ನಾನು ಇಲ್ಲಾಕೆ ಬಂದು ಶ್ರಮ ಹಾಕ್ಬೇಕು? ರಾಜ್ಯ ರಾಜಕಾರಣ ಲೀಡರ್ ಏನು ಯಾವತ್ತು ರಾಜ್ಯ ರಾಜಕಾರಣ ಲೀಡರ್ ನೀವು ಯಾರೇನು ಹೇಳಿದ್ರು ಕೂಡ ಅದು ಯಾವುದಕ್ಕೂ ನಾನು ಸೊಪ್ಪು ಹಾಕಲ್ಲ. ಸ್ವಾಮೀಜಿಗಳ ಮಾರ್ಗದರ್ಶನ ಹೋಗ್ತೀವಿ. ಧರ್ಮವನ್ನು ಉಳಿಸ್ಬೇಕು. ಇವತ್ತು ಹಿಂದೂ ಧರ್ಮ ಎಷ್ಟೆಷ್ಟು ಮಟ್ಟಿಗೆ ತೊಂದರೆಗಳಿದೆ ನೋಡ್ತಾ ಇದ್ದೀರಿ. ಬಾಂಗ್ಲಾ ಪರಿಸ್ಥಿತಿ ಕೂಡ ನೋಡಿದ್ದೀರಾ. ಹಾಗಾಗಿ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋದು ಎಲ್ಲ ಪೂಜ್ಯ ಜಗದ್ಗುರುಗಳು ತೀರ್ಮಾನ ಮಾಡಿದಾಗ ಅವ್ರಿಗೆ ನಾನು ಬೆನ್ನೆಲುಬಾಗಿ ನಿಲ್ತೇನೆ. ಯಾರು ಪ್ರೆಷರ್ನ ಹಾಕಿದ್ರೆ ಮುಂದೆ ತಕ್ಕೊಳ್ಳುವಂಥದ್ದು ಏನು ಕೆಲಸ ಮಾಡಲ್ಲ. ನಾನ್ ತಕ್ಕೊಂಡೆ ಅನ್ಕೊಡಿ, ಒಂದು ನಿಮಿಷ ಸ್ವಾಮೀಜಿ, ನಾನ್ ತಕ್ಕೊಂಡೆ ಅಂತ ಅನ್ಕೊಡಿ, ಇವರೆಲ್ಲ ಸುಮ್ಮನಿರ್ತಾರೆ. ಅವಾಗ ನಾನ್ ತಕ್ಕೊಂಡೆ ಅಂದ ತಕ್ಷಣ ಬಹಳ ಜನ ನಿಲ್ಲಿಸಿದ್ರು. ನನ್ನ ಮೇಲೆ ಡಿಪೆಂಡ್ ಆಗಿತ್ತದು. ಈಗ ನನ್ನ ಮೇಲೆ ಏನು ಡಿಪೆಂಡ್ ಆಗಿಲ್ಲ, ಎಲ್ಲ ಸ್ವಾಮಿಗಳ ಮೇಲೆ ಡಿಪೆಂಡ್ ಆಗಿದೆ. ಸಂಪೂರ್ಣ ಸಹಕಾರ ಕೊಡ್ತೀವಿ ಹೊರತು ಅದರಲ್ಲಿ ಏನೋ ಇದು ಇಲ್ಲ. ಅಧ್ಯಕ್ಷರು ಅವರು ಮಾರ್ಗದರ್ಶನ ಮಂಡಳಿ ಅಧ್ಯಕ್ಷರಿದ್ದಾರೆ. ಈಗ ಸಮಿತಿಯನ್ನ ಮತ್ತೆ ಮಾಡೋರಿದ್ದಾರೆ. ಎಸ್ ಸರ್, ಧನ್ಯವಾದ. ಸಾಹೇಬರಿಗೆ ಸ್ಥಾನದಲ್ಲಿ ಕಾಂತಿವೀರ ಹುಡುಕ್ತಾ ಈ ಸಾಹೇಬರಿಗೆ ಒಬ್ರಿಗೆ ಎಣ್ಣೆ ಆಗೋದು ನೀವು ಹೇಳಿದ್ರಿ ರಾಜ್ಯದಲ್ಲಿ ಇಡ್ರಿ ಅಂತ. ಸಾಹೇಬರಿಗೆಲ್ಲ ಇಡೀ ಗುರುಗಳು ಯಾವುದೇ ಸಮಾಜದ ಹಿಂದುಳಿದ ವರ್ಗದ ಸಮಾಜ ಇರಲಿ, ಯಾವುದೇ ಹಿಂದುತ್ವ ಇರಲಿ, ಆ ನಾಯಕರಿಗೆ ಎಣ್ಣೆ ಆದರೆ ನಾವು ದನಿಯಾಗಿ ನಿಂದಿರ್ಬೇಕಾಗ್ತದೆ. ಎಲ್ಲ ಸಮಾಜದ ಈಶ್ವರಪ್ಪ ಸಾಹೇಬರಿಗೆ ನಾವು ದನಿಯಾಗಿ ಸ್ವಾಮೀಜಿ ಅವರು ಇರುವುದೇ ಧರ್ಮ ಕಾಯಕ್ಕೆ. ಅಕಸ್ಮಾತ್ ನಾಳೆ ಈಶ್ವರಪ್ಪನವ್ರನ್ನ ಬಿಜೆಪಿ ಅವ್ರು ಒಳಗೆ ಕರೆದ್ರಂದ್ರೆ ಇವ್ರನ್ನ ಯಾವ ರಾಜಕೀಯ ನೇತಾರ ಅಂತ ನೀವು ಹೇಳ್ತೀರಿ ಸದಾ? ಬಿಟ್ಟು ಬಂದ್ರೆ ಅದು ಬಿಟ್ಟು ಬಂದ್ರು.
ನಾವು ಹೇಳಿದೆ ಈಗ ಜಾತ್ಯತೀತ ಪಕ್ಷಾತೀತ. ಯಾರು ಪಕ್ಷಾತೀತವಾಗಿ ಬಂದು ಇಲ್ಲಿ ಸೇವೆ ಮಾಡಲಿಕ್ಕೆ ಬರ್ತಾರೋ ಅವ್ರು ಕಾಂಗ್ರೆಸ್ ಬರ್ಬೋದು, JDS ಬರ್ಬೋದು, BJP ಅವ್ರು ಬರ್ಬೋದು. ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ನಿಂದ್ರವ್ರು, ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಂದ್ರವ್ರು ನಾವು. ದೀನ ದಲಿತರ ಯಾರಿಗೇನು ಅನ್ಯಾಯ ಆಗ್ತದ, ಅನ್ಯಾಯ ಅಂದ್ರೆ ನಿಮ್ಮ ವೈಯಕ್ತಿಗಾಗಿ ನಾವು ಇದು ಮಾಡೋದಿಲ್ಲ. ನಿಮ್ಮಲ್ಲಿ ಬಂದು ನಾವು ಸಮಾಜದಾಗ ಬಂದು ನಾವು ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಸಮಾಜ ರೈತರಿಗೆ ಅನ್ಯಾಯ ಆಗಿರ್ತದೆ, ಈ ವಿಷಯ ನಿಮಗೆಲ್ಲ ಗೊತ್ತಿವತ್ತು, ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಗೊತ್ತದ. ರೈತರಿಗೆ ಏನಾಗ್ಯದ ಮನವಾಣಿಕೆ ಇವತ್ತು ಬೇಡ ನಿಮ್ಮಲ್ಲಿ ಆಗಿರ್ಬೋದು. ಎಷ್ಟೋ ರೈತರಿಗೆಲ್ಲ ಒಕ್ಕ ಅಂತ ಹೇಳಿದ್ರೆ ಬಂದ್ಬಿಟ್ಟದ. ಇಲ್ಲೇ ಯಾವುದಾದ್ರು ಸಿಂದಗಿ ವಿರಕ್ತ ಮಠ ಅವ್ರು ಊಟ ಮಾಡ್ಲಾರ್ದೇನೆ 8 ದಿನ ಜಳಕ್ಕಿಲ್ಲ ಅವ್ರದ್ದು, ಊಟ ಮಾಡ್ಲಾರ್ದೆ ಬಿಡ್ತಾರೆ ಅವರು. ಸರ್ ಹೋಗಿ ನಾವೊಂದು 10-15 ಜನ ಮಠಾಧೀಶರು ಹೋಗಿ ಅಲ್ಲಿಗೆ ಬಂದೆವು. ನಾವು ಇಲ್ಲಿಂದ ಗುಲ್ಬರ್ಗದಿಂದ ಅಲ್ಲಿಗೆ ಬಂದೆವು. ಅಲ್ಲಿಗೆ ಬಂದು ಅವರಿಗೆ ಕೂಡ ಹೇಳದೆ ಧೈರ್ಯ, ನಾವು ದೇವ್ ಸ್ವಾಮಿಗಳ ನಿಮ್ಮ ಜೊತೆಗೆ, ನಿಮ್ಮೊಬ್ಬರನ್ನೇ ಇಷ್ಟು ಇದು ಮಾಡ್ಲಿಕ್ಕೆ ಬರೋದಿಲ್ಲ, ಅನ್ಯಾಯ ಮಾಡ್ಲಿಕ್ಕೆ ಬಿಡೋದಿಲ್ಲ ನಾವು ಅಂತ ನಾವೆಲ್ಲರೂ ಧೈರ್ಯ ತುಂಬಿದೆ ಅವರಿಗೆ. ಆ ನಂತರ ಅವರು ಎಲ್ಲಪ್ಪ ಏನು ಈಗ ಸದ್ಯ ಅಧಿಕಾರದಾಗ ಅದಾರಲ್ಲ, ಅಧಿಕಾರದಾಗಿದ್ದವರೆಲ್ಲ ಹೇಳಿದ್ರು ಅವ್ರು ಹೇಳೋದಷ್ಟೇ ಸತ್ಯ, ಆದರೂ ನಾವೊಂದು ಇಂಚಿನಷ್ಟು ಜಾಗನೂ ಕೂಡ ಅದ್ರ ನಾವು ಬಿಡೋದಿಲ್ಲ ಅಂತ ಹೇಳಿದ್ರಲ್ಲಿ ಕೇಳಿ ಗೊತ್ತಾಗಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕೀಗ, ನೀವು ನಾವೆಲ್ಲರೂ ಕೂಡ ನಮ್ಮ ದೇಶ ಉಳಿಸುವಂಥ ಶಕ್ತಿ ನಾವು ಆಗ್ಬೇಕೀಗ. ಯಾಕಂದ್ರೆ ನಮ್ಮ ದೇಶ ಎಷ್ಟೋ ಭ್ರಷ್ಟರ ಕೈಯಾಗ ಸಿಕ್ಕ ನಲಿಗೆ ಹೋಗಿಬಿಟ್ಟವ. ಮುಂದೂ ಹಂಗೆ ಆಗಬಾರ್ದು, ನಾವು ಮುಂದೂ ಹಂಗೆ ಆಗಬಾರ್ದು ಅಂತ ಹೇಳಿ ನಾವು ದೇಶ ಕಟ್ಟೋಣ, ಎಲ್ಲರೂ ಸಮಾಜ ಸೇವೆ ಮಾಡೋಣ, ಇಷ್ಟೇ ನಮ್ಮ ಉದ್ದೇಶ. ಅದು ಏನಿಲ್ಲ, ನಾವು ಇವ್ರು ಮಾಡಿದ್ದೇವೆ ಕ್ರಾಂತಿ ವೀರ ಬ್ರಿಗೇಡ್ ಅಂತ ಏನು ಮಾಡಿದೆವು. ಎಲ್ಲ ಕ್ರಾಂತಿ ಪುರುಷರು, ಕ್ರಾಂತಿಯ ಮಹಿಳೆಯರು ಏನದಾರಲ್ಲ ಅವ್ರೆಲ್ಲರೂ ಇದ್ರಾಗ ಬಂದ್ರು. ಎಲ್ಲ ತಾಯಂದ್ರು ಕೂಡ ಇದ್ರಾಗ ಸೇವೆ ಮಾಡ್ಲಿಕ್ಕೆ ಸನ್ನಿಧರಾದಾರ. ಎಲ್ಲ ಮಠಾಧೀಶರ ಜೊತೆಗೆ ನೀವೆಲ್ಲರೂ ಹೋದಿರಿ ಅಂತ ತಿಳ್ಕೊರಿ. 1008 ಜನ ಸ್ವಾಮೀಜಿಯವರು ಆಹ್ವಾನ ಕೊಟ್ಟಿದ್ದೇ ಆಗ್ಯದ, ಅವರಿಗೆ ಆಮಂತ್ರಣ ಕೊಟ್ಟಿದ್ದೇ ಆಗ್ಯದ. 1008 ಜನ ಮಠಾಧೀಶರು ಬಂದು ಇಲ್ಲಿ ನಿಮ್ಮ ಈ ಬಸವನ ಭಾಗ್ಯವಳಿ ಒಳಗೆ 4ನೇ ತಾರೀಕು, ಯಾವುದು ಫೆಬ್ರವರಿ 4ನೇ ತಾರೀಕು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದಂತೇಳಿ ನಾನು ನಿಮ್ಮೆಲ್ಲರ ಮುಖಾಂತರ, ನೀವೆಲ್ಲರೂ ಅದಿರಿ ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ಒಳ್ಳೆ ವೈಭವಪೂರ್ಣದಿಂದ ಮಾಡೋಣ. ಎಲ್ಲ ಸ್ವಾಮಿಗಳು ಇಲ್ಲೇ ಕೊಡ್ರಿ, ಎಲ್ಲ ಸ್ವಾಮಿಗಳು ಇಲ್ಲೇ ಕೊಡ್ರಿ, ಪತ್ರಕಾರರು ಇಲ್ಲೇ ಕೊಡ್ರಿ. ತಗೊಂಬರಪ್ಪ ಬೇಳೆ ತಗೊಂಬರಿ. ಮಲ್ಲಿಕಾರ್ಜುನ ಒಡೆಯರವ್ರೆ ಭೇಟಿ ಮಾಡಬೇಕು ಏನು ಅಂತ. ಇದೆಷ್ಟಿದ್ದಲ್ಲ ಆಗಬೇಕು ಅಂತಂದ್ರೆ ಕನಿಷ್ಠ ಜನವರಿ 20-25 ಮುಗಿಬೇಕು. ಫೆಬ್ರವರಿ 4 ಇರೋದ್ರಿಂದ